ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಉಡುಪಿ ಶ್ರೀ ಕೃಷ್ಣ ಮಠ ಅಥವಾ ಉಡುಪಿ ಶ್ರೀ ಕೃಷ್ಣ ದೇವಸ್ಥಾನದ ಬಗ್ಗೆ ತಿಳಿಯೋಣ. ಕರ್ನಾಟಕದ ಉಡುಪಿಯಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ಸನ್ಯಾಸಿಗಳ ನೆಲೆಯಾಗಿದೆ. ಈ ದೇವಾಲಯ ನೋಡಲು ಹಳೆಯ ಕಾಲದ ಆಶ್ರಮದಂತಿದೆ. 1000 ವರ್ಷಗಳಿಗೂ ಹಳೆಯದಾದ ಉಡುಪಿ ಅನಂತೇಶ್ವರ ದೇವಸ್ಥಾನ ಸೇರಿದಂತೆ ಹಲವಾರು ದೇವಾಲಯಗಳು ಇದರ ಪಕ್ಕದಲ್ಲೇ ಇದೆ. ಹಾಗಾದ್ರೆ ಬನ್ನಿ ಈ ದೇವಾಲಯದ ಬಗ್ಗೆ ತಿಳಿಯೋಣ. ಉಡುಪಿ ಶ್ರೀ ಕೃಷ್ಣ ದೇವಾಲಯದ ಇತಿಹಾಸ. ಉಡುಪಿಯ ಕೃಷ್ಣನನ್ನ ದ್ವಾಪರ ಯುಗದಲ್ಲಿ ದ್ವಾರಕೆಯ ರುಕ್ಮಿಣಿ ಪೂಜಿಸುತ್ತಿದ್ದಳು ಎನ್ನುವ ನಂಬಿಕೆ ಇದೆ ಮತ್ತು ಈ ವಿಗ್ರಹವನ್ನ ದೇವಶಿಲ್ಪಿ ವಿಶ್ವಕರ್ಮನಿಂದ ರಚಿಸಲ್ಪಟ್ಟಿದೆ ಅನ್ನುವಂಥದ್ದು ನಂಬಿಕೆ. ಕೃಷ್ಣ ಮಠವನ್ನ 13ನೇ ಶತಮಾನದಲ್ಲಿ ವೈಷ್ಣವ ಸಂತ ಮಧ್ವಾಚಾರ್ಯರು ಸ್ಥಾಪಿಸಿದರು. ಅವರು ದ್ವೈತ ವೇದಾಂತ ಪಂಥದ ಸ್ಥಾಪಕರು. ಮಧ್ವಾಚಾರ್ಯರು ಗೋಪಿಚಂದನದ ದೊಡ್ಡ ಉಂಡೆಯಲ್ಲಿ ಕೃಷ್ಣನ ವಿಗ್ರಹವನ್ನ ಕಂಡುಕೊಂಡರು ಎಂದು ನಂಬಲಾಗಿದೆ. ಮಧ್ವಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದಂತೆ ವಿಗ್ರಹವು ಆರಂಭದಲ್ಲಿ ಪೂರ್ವ ದಿಕ್ಕಿನಲ್ಲಿ ಇರಿಸಲಾಗಿತ್ತು. ಕನಕದಾಸರು ತೋರಿಸಿದ ತೀವ್ರ ಭಕ್ತಿಯಿಂದಾಗಿ ದೇವರು ಪಶ್ಚಿಮಕ್ಕೆ ಮುಖ ಮಾಡಿದ್ದಾಗಿ ಹೇಳಲಾಗುತ್ತೆ. ಇತರ ಅಷ್ಟಮಠಗಳಲ್ಲಿ ಕೂಡ ಎಲ್ಲಾ ಇತರ ವಿಗ್ರಹಗಳು ಸಹ ಪಶ್ಚಿಮಕ್ಕೆ ಮುಖ ಮಾಡಿದೆ. ಭಕ್ತರು ಯಾವಾಗ್ಲೂ ನವಗ್ರಹ ಕಿಂಡಿ ಎಂದು ಕರೆಯಲ್ಪಡುವ ಒಳಗಿನ ಕಿಟಕಿ ಮತ್ತು ಕನಕನ ಕಿಂಡಿ ಎಂದು ಕರೆಯಲ್ಪಡುವ ಹೊರಗಿನ ಕಿಟಕಿಯ ಮೂಲಕ ಕೃಷ್ಣನ ದರ್ಶನವನ್ನ ಮಾಡುತ್ತಾರೆ. ಇದನ್ನು ಸಂತ ಕನಕದಾಸರ ಹೆಸರಿನ ಕಾಮಾನುಗಳಿಂದ ಅಲಂಕರಿಸಲಾಗಿದೆ. ಈ ದೇವಾಲಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 5:30ಕ್ಕೆ ತೆರೆಯುತ್ತದೆ. ಈ ದೇವಾಲಯದ ವಿಶಿಷ್ಟ ಲಕ್ಷಣವೆಂದರೆ 9 ರಂಧ್ರಗಳನ್ನ ಹೊಂದಿರುವ ಬೆಳ್ಳಿ ಲೇಪಿತ ಕಿಟಕಿಯ ಮೂಲಕ ಅಂದ್ರೆ ನವಗ್ರಹ ಕಿಂಡಿಯ ಮೂಲಕ ದೇವರನ್ನ ಪೂಜಿಸಲಾಗುತ್ತೆ. ಈ ದೇವಾಲಯವು ಮಧ್ಯಾಹ್ನ ಪ್ರಸಾದವನ್ನ ಸಹ ನೀಡುತ್ತೆ ಮತ್ತು ಇದು ಅಪಾರ ಸಂಖ್ಯೆಯ ಭಕ್ತರಿಗೆ ಆಹಾರವನ್ನ ನೀಡುವುದರಿಂದ ಇದನ್ನ ಅನ್ನಬ್ರಹ್ಮ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತೆ. ಉಡುಪಿಯ ಶ್ರೀ ಕೃಷ್ಣ ಮಠ ಮತ್ತು ಕನಕದಾಸರಿಗೆ ಸಂಬಂಧಪಟ್ಟಂತಹ ದಂತಕಥೆ. ಉಡುಪಿ ದೇವಾಲಯಕ್ಕೆ ಸಂಬಂಧಿಸಿದ ಒಂದು ದಂತಕಥೆ ಇದಾಗಿದ್ದು, ಅಲ್ಲಿ ವ್ಯಾಸರ ಶಿಷ್ಯ ಮತ್ತು ಸಂಗೀತಗಾರ ಕನಕದಾಸರು ಸಹ ಶಿಷ್ಯರಾಗಿದ್ದರು. ಜಾತಿ ತಾರತಮ್ಯ ಪ್ರಚಲಿತವಾಗಿದ್ದ ಸಮಯದಲ್ಲಿ ಕನಕದಾಸರು ಉಡುಪಿಗೆ ಬಂದಾಗ ಅವರಿಗೆ ದೇವಾಲಯವನ್ನು ಪ್ರವೇಶಿಸಲು ಅಥವಾ ವಿಗ್ರಹಗಳನ್ನು ನೋಡಲು ಅವಕಾಶವಿರಲಿಲ್ಲ. ವ್ಯಾಸರಾಜ ಸ್ವಾಮೀಜಿ ಅವರು ದೇವಾಲಯವನ್ನು ಪ್ರವೇಶಿಸಲು ಸೂಚಿಸಿದಾಗಲೂ ಬ್ರಾಹ್ಮಣ ಪುರೋಹಿತರು ಕೆಳಜಾತಿಯ ಕನಕದಾಸರನ್ನ ಪ್ರವೇಶಿಸದಂತೆ ತಡೆದರು ಎಂದು ಹೇಳಲಾಗುತ್ತೆ. ಆಗ ಕನಕದಾಸರು ದೇವಾಲಯದ ಪಶ್ಚಿಮ ಭಾಗದಲ್ಲಿ ಕೃಷ್ಣ ಭಜನೆಗಳನ್ನ ಮಾಡುತ್ತಾ ಮತ್ತು ಕೀರ್ತನೆಗಳನ್ನ ರಚಿಸುತ್ತಾ ದೀರ್ಘಕಾಲ ಕಳೆದರು ಎಂದು ಹೇಳಲಾಗುತ್ತೆ. ಅವರ ಕೀರ್ತನೆ ಕೃಷ್ಣ ನೀ ಬೇಗನೆ ಬಾರೋ ಪ್ರಸಿದ್ಧವಾಗಿದೆ. ದಂತಕಥೆಯ ಪ್ರಕಾರ ಭಕ್ತಿ ಕೀರ್ತನೆಯಿಂದ ಪ್ರಭಾವಿತರಾಗಿ ಪೂರ್ವಕ್ಕೆ ಮುಖ ಮಾಡಿದ್ದ ಭಗವಂತನ ವಿಗ್ರಹವು ಪಶ್ಚಿಮಕ್ಕೆ ತಿರುಗಿತು ಮತ್ತು ಆ ಹಂತದಲ್ಲಿ ದೇವಾಲಯದ ಗೋಡೆಯಲ್ಲಿ ಒಂದು ರಂಧ್ರವನ್ನ ರಚಿಸಲಾಯಿತು. ಅದರ ಮೂಲಕ ಕನಕದಾಸರು ದೇವರನ್ನ ನೋಡಲು ಸಾಧ್ಯವಾಯಿತು. ಈ ಬಾಗಿಲನ್ನ ಈಗ ಕನಕನ ಕಿಂಡಿ ಎಂದು ಕರೆಯಲಾಗುತ್ತದೆ. ಕನಕದಾಸರು ದೇವಾಲಯದ ಪಶ್ಚಿಮಕ್ಕೆ ಒಂದು ಸಣ್ಣ ಗುಡಿಸಲಲ್ಲಿ ವಾಸಿಸುತ್ತಿದ್ದರು ಎಂದು ಹೇಳಲಾಗುತ್ತೆ. ಈಗ ಅಲ್ಲಿ ಒಂದು ಗೋಪುರವನ್ನ ರಚಿಸಲಾಗಿದೆ. ಕನಕನ ಕಿಂಡಿ ಎಂಬ ಬಾಗಿಲು ಮತ್ತು ಕನಕನ ಮಂದಿರ ಎಂದು ಕರೆಯಲ್ಪಡುವ ಗೋಪುರವು ಈಗ ಸಂಗೀತಗಾರನ ಸ್ಮಾರಕವಾಗಿ ಗೋಚರಿಸುತ್ತದೆ. ಗೋಪುರಕ್ಕೆ ಜೋಡಿಸಲಾದ ಮಂಟಪದಲ್ಲಿ ಈಗ ನಿರಂತರ ಕೀರ್ತನೆಯನ್ನ ಮಾಡಲಾಗುತ್ತೆ. ಈ ದೇವಾಲಯಕ್ಕೆ ಸಂಬಂಧಿಸಿದ ಜಾತಿ ತಾರತಮ್ಯದ ದಂತಕಥೆ ಇದ್ದರೂ ಕೂಡ ಪ್ರಸ್ತುತ ದೇವಾಲಯದ ಪ್ರವೇಶಕ್ಕೆ ಯಾವುದೇ ನಿರ್ಬಂಧಗಳು ಇರುವುದಿಲ್ಲ. ವಿದೇಶಿಯರು ಸೇರಿದಂತೆ ಜನರು ಯಾವುದೇ ಅಡೆತಡೆ ಇಲ್ಲದೆ ಪ್ರವೇಶಿಸಬಹುದು. ಇನ್ನು ಕೃಷ್ಣ ಮಠದ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣ ಮಠಗಳ ದೈನಂದಿನ ಸೇವೆಗಳು ಮತ್ತು ಆಡಳಿತವನ್ನ ಅಷ್ಟಮಠಗಳು ನಿರ್ವಹಿಸುತ್ತವೆ. ಪ್ರತಿಯೊಂದು ಅಷ್ಟಮಠಗಳು 2 ವರ್ಷಗಳ ಕಾಲ ದೇವಾಲಯದ ನಿರ್ವಹಣಾ ಚಟುವಟಿಕೆಗಳನ್ನ ಸಕ್ರಿಯ ಕ್ರಮದಲ್ಲಿ ನಿರ್ವಹಿಸುತ್ತವೆ. ಅವುಗಳನ್ನು ಒಟ್ಟಾಗಿ ಕನ್ನಡದಲ್ಲಿ ಅಷ್ಟಮಠಗಳು ಎಂದು ಕರೆಯಲಾಗುತ್ತೆ. ಪ್ರತಿಯೊಂದು ಅಷ್ಟಮಠವು ತನ್ನದೇ ಆದ ದೇವತೆಯನ್ನ ಹೊಂದಿದೆ. ಅದನ್ನ ಪಟ್ಟದ ದೇವರು ಎಂದು ಕರೆಯಲಾಗುತ್ತೆ. ಕೃಷ್ಣ ಮಠವು ಧಾರ್ಮಿಕ ಪದ್ಧತಿಗಳು, ಸಂಪ್ರದಾಯಗಳು ಮತ್ತು ದ್ವೈತ್ವ ಅಥವಾ ತತ್ವವಾದ ತತ್ವಶಾಸ್ತ್ರದ ತತ್ವಗಳಿಗೆ ಹೆಸರುವಾಸಿಯಾಗಿದೆ. ಇದು ಉಡುಪಿಯಲ್ಲಿ ಹುಟ್ಟಿಕೊಂಡ ಸಾಹಿತ್ಯ ಪ್ರಕಾರದ ದಾಸ ಸಾಹಿತ್ಯದ ಕೇಂದ್ರವೂ ಆಗಿದೆ. ಅಷ್ಟಮಠಗಳು ಯಾವುದು ಎಂದರೆ ಪಾಲಿಮಾರು ಮಠ, ಅದಮಾರು ಮಠ, ಕೃಷ್ಣಪುರ ಮಠ, ಹುತ್ತಿಗೆ ಮಠ, ಶಿರೂರು ಮಠ, ಸೋದೆ ಮಠ, ಕನಿಯೂರು ಮಠ, ಪೇಜಾವರ ಮಠ. ಉಡುಪಿ ಕೃಷ್ಣ ಮಠದ ವೆಚ್ಚವನ್ನ ಭಕ್ತರು ಸ್ವಯಂ ಪ್ರೇರಿತ ದೇಣಿಗೆಗಳು ಮತ್ತು ಕೃಷ್ಣ ಮಠವನ್ನು ನಿರ್ವಹಿಸುವ ಅಷ್ಟಮಠಗಳು ಭರಿಸುತ್ತವೆ.
ಕೊಡುಗೆ ನಗದು ಅಥವಾ ವಸ್ತು ರೂಪದಲ್ಲಿ ಇರಬಹುದು. ದೊಡ್ಡ ಪ್ರಮಾಣದ ಭೂಮಿಯನ್ನ ಹೊಂದಿದ್ದ ಕೃಷ್ಣ ಮಠವು 1975ರಲ್ಲಿ ಕರ್ನಾಟಕ ಸರ್ಕಾರವು ಭೂ ಸುಧಾರಣಾ ಕಾಯ್ದೆ 1975 ಜಾರಿಗೆ ತಂದ ಕಾರಣ ಅದನ್ನೆಲ್ಲ ಕಳೆದುಕೊಂಡಿತ್ತು. ಕೃಷ್ಣ ಮಠದ ಪೌಳಿಯನ್ನ ನವೀಕರಿಸಲಾಯಿತು ಮತ್ತು ಬ್ರಹ್ಮಕಲಶೋತ್ಸವವನ್ನ 18 ಮೇ 2017ರಂದು ನಡೆಸಲಾಯಿತು.